ಆಯೋಗದ ವರದಿ ಜಾರಿಗೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಸದಾಶಿವ ವರದಿ ಏನಂತ ನೀಡಲಾಗಿದೆ, ಶಿಫಾರಸನ್ನ ಮಾಡಿದ್ರು, ಅದನ್ನ ಜಾರಿ ಮಾಡೋದಕ್ಕೆ ಈಗ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಹೊಸ ಜನಗಣತಿ ಪ್ರಕಾರ ಮೀಸಲಾತಿ ಪರಿಷ್ಕರಣೆ ಮಾಡಲಾಗುತ್ತೆ. ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಸಂಪುಟ ತೀರ್ಮಾನ ಮಾಡಿದೆ. ಮೀಸಲಾತಿ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯಕ್ಕೆ ಅಧಿಕಾರ, ಕೇಂದ್ರಕ್ಕೆ ಮನವಿ ಮಾಡಲು ಸಂಪುಟ ಹೀಗಾಗಿ ತೀರ್ಮಾನ ಮಾಡಿದೆ. ಸುದೀರ್ಘವಾಗಿ ಚರ್ಚೆ ನಡೆಸಿ ಮಹತ್ವದ ತೀರ್ಮಾನವನ್ನ ಕೈಗೊಂಡ ಸಂಪುಟ. ಸುದೀರ್ಘವಾದಂತಹ ಚರ್ಚೆ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯಕ್ಕೆ ಅಧಿಕಾರ ನೀಡಿರೋದ್ರಿಂದ ಕೇಂದ್ರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಸದಾಶಿವ ಆಯೋಗದ ವರದಿ ಜಾರಿಗೆ ಈಗ ಸಂಪುಟದ ಸಭೆಯಲ್ಲಿ ನಿರ್ಧಾರ. ಹೊಸ ಜನಗಣತಿ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಲಾಗಿದೆ. ಸುದೀರ್ಘವಾಗಿ ಚರ್ಚೆ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ನಿರ್ಧಾರಕ್ಕೆ ಬರಲಾಗಿದೆ ಸಂಪುಟದಲ್ಲಿ. ಮೀಸಲಾತಿ ಪರಿಷ್ಕರಣೆಗೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಈ ನಿಟ್ಟಿನಲ್ಲಿ ಸಂಪುಟದಲ್ಲಿ ನಿರ್ಧಾರವನ್ನ ಕೂಡ ಮಾಡಲಾಗಿರುವಂಥದ್ದು. ನಾವು ಈಗ ನೋಡ್ತಾ ಇದ್ದೀವಿ, ಎಚ್ ಸಿ ಮಹದೇವಪ್ಪನವರು ಮಾತನಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಮೊದಲಿಗೆ ಕೇಳೋಣ. ಕಾನ್ಸ್ಟಿಟ್ಯೂಟ್ ಆಗಿದೆ, ಪ್ರಾರಂಭ ಆಗಿಲ್ಲ, ಮುಂದಾಕಿದ್ದಾರೆ 3-4 ಸರಿ. ನಿನ್ನೆ ಆಗ್ಬೇಕಾಗಿತ್ತು. ನಾವು ರೆಕಮೆಂಡ್ ಮಾಡಿದ್ದೀವಿ. ಇಟ್ ಈಸ್ ಫಾರ್ ದಿ ಪಾರ್ಲಿಮೆಂಟ್. ಇದಾಗಬೇಕು. ನಾವು ಸದಾ ಕಾಲದಲ್ಲಿ ಮೀಸಲಾತಿ ಪರ ಇದ್ದೀವಿ, SC ST ಬ್ಯಾಕ್ವರ್ಡ್ ಪರ ಇದ್ದೀವಿ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಬೇರೆಯವರು ಏನು ರಾಜಕೀಯ ಹುಡುಕ್ಬೋದು, ನಾವು ರಾಜಕೀಯ ಹುಡುಕ್ತಾ ಇಲ್ಲ, ಸಾಮಾಜಿಕ ಕಳಕಳಿ ಮಾತ್ರ ಹುಡುಕ್ತಾ ಇದ್ದೀವಿ. ಆ 3, 4, 1, 3 ಅಮೆಂಡ್ ಆಗದ ಹೊರತು ಯಾವುದನ್ನು ಮಾಡಕ್ಕೆ ಬರಲ್ಲ. ಅದು ಅಲ್ಲಾಗದ ಹೊರತು ಇದೇನು ಮಾಡಕ್ ಬರಲ್ಲ. ಅದಕ್ಕೇನೆ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಕಾಯ್ದೆನ ಪಾರ್ಲಿಮೆಂಟ್ ಅಲ್ಲಿ ತಿದ್ದುಪಡಿ ಮಾಡಬೇಕು. ಇವೇನಾಗಬೇಕಾದ್ರೂ ಇದು ತಿದ್ದುಪಡಿ ಆಗ್ಬೇಕು. ತಿದ್ದುಪಡಿ ಆಗದ ಹೊರತು ಉಳಿದದನ್ನು ಚರ್ಚೆ ಆಗ್ತದೆ. ಅಲ್ಲ, ನಿಮ್ಮ ಪ್ರಶ್ನೆ ಇದು ಸಬ್ಜುಡಿಸ್ ಆಗುತ್ತಾ ಅಂತೇಳಿ. ಸಬ್ಜುಡಿಸ್ ಆಗೋದಿಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿ ಅನ್ನುವಂಥ ಶಿಫಾರಸ್ಸೇನಿದೆ, ಸಬ್ಜುಡಿಸ್ ಆಗೋದಿಲ್ಲ. ಇದು ಕೇಂದ್ರ ಸರ್ಕಾರಕ್ಕೆ, ಪಾರ್ಲಿಮೆಂಟ್ಗೆ ಇರ್ತಕ್ಕಂಥ ಅಧಿಕಾರ ಸಂವಿಧಾನದ ತಿದ್ದುಪಡಿ. ಅದಕ್ಕೆ 341(3) ಅದನ್ನು ನಾವು ತಿದ್ದುಪಡಿ ಮಾಡಬೇಕು ಅನ್ನೋದನ್ನು ಹೇಳ್ತಾ, ನಮ್ಮ ಒಟ್ಟು ಏನು ಜಾತಿಗಳು 101 ಜಾತಿಗಳಿದ್ವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.